ಬೆಂಗಳೂರು ಒಂದು ಕಾಲದ ಭೂಗತ ಜಗತ್ತಿನ ಕಥೆಗಳು. ಕೇಳಿದ್ರೇನೆ ಒಂಥರ ಮೈ ಜುಮ್ಮನ್ನುತ್ತೆ, ಕೆಲವೊಮ್ಮೆ ಭಯಾನೂ ಆಗತ್ತೆ ಅಲ್ವಾ? ಈ ಅಧಿಕಾರಕ್ಕಾಗಿ ನಡೆದ ಪೈಪೋಟಿಗಳು, ಆ ಸ್ನೇಹ, ಆಮೇಲೆ ದ್ರೋಹ, ರಕ್ತ ಹರಿದಿದ್ದು, ಅಬ್ಬಬ್ಬಾ! ಇವತ್ತು ನಾವು ಬೆಂಗಳೂರಿನ ಈ ಪಾತಾಳ ಲೋಕದ ಕೆಲವು ಮುಖ್ಯವಾದ ಘಟನೆಗಳು, ಆಮೇಲೆ ಪ್ರಮುಖ ವ್ಯಕ್ತಿಗಳು ಅಂದ್ರೆ ಎಂಪಿ ಜಯರಾಜ್, ಕೋತ್ವಾಲ್ ರಾಮಚಂದ್ರ, ತಿಗಳರಪೇಟೆ ಗೋಪಿ, ಆಮೇಲೆ ಬಂದೋರು, ಇವರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಹೌದು. ಈ ಕಥೆಗಳು ಅಂದ್ರೆ ಬರೀ ಗ್ಯಾಂಗ್ವಾರ್ ಸ್ಟೋರಿಗಳಲ್ಲ. ಆಗಿನ ಸಮಾಜ, ಆರ್ಥಿಕ ಸ್ಥಿತಿ, ಮುಖ್ಯವಾಗಿಯೇ ಆ ರಾಜಕೀಯ ಪರಿಸ್ಥಿತಿ ಜೊತೆ ಇದೆಲ್ಲ ಹೇಗೆ ಕನೆಕ್ಟ್ ಆಗಿತ್ತು, ಹೇಗೆ ಒಂದಕ್ಕೊಂದು ಪರಿಣಾಮ ಬೀರುತ್ತು ಅನ್ನೋದನ್ನ ನಮ್ಮತ್ರ ಇರೋ ಕೆಲವು ಯೂಟ್ಯೂಬ್ ವಿಡಿಯೋಗಳ ಟ್ರಾನ್ಸ್ಕ್ರಿಪ್ಟ್ಗಳ ಆಧಾರದ ಮೇಲೆ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಆಳಕ್ಕಿಳಿದು ನೋಡೋಣ ಏನಿದೆ ಇದರಲ್ಲಿ ಅಂತ. ಸರಿ, ಹಾಗಾದ್ರೆ ಶುರು ಮಾಡೋಣ. ಬೆಂಗಳೂರು ಅಂಡರ್ವರ್ಲ್ಡ್ ಅಂದ ತಕ್ಷಣ ಹೆಚ್ಚಾಗಿ ಕೇಳಿಬರೋ ಎರಡೂ ಹೆಸರು ಅಂದ್ರೆ ಎಂಪಿ ಜಯರಾಜ್ ಮತ್ತು ಕೋತ್ವಾಲ್ ರಾಮಚಂದ್ರ. ಒಂದು ಟೈಮಲ್ಲಿ ಇವರ ಹೆಸರು ಕೇಳಿದ್ರೆ ಸಾಕು, ಜನ ಹೆದರುತ್ತಿದ್ರು ಅಂತಾರೆ. ಇವರಿಬ್ಬರ ನಡುವೆ ಆ ವೈಷಮ್ಯ ಅದು ಏಕ್ ಶುರುವಾಯಿತು, ಎಲ್ಲಿಂದ ಬಂತು? ಈ ರೈವಲ್ರಿ ಮೂಲಕ್ಕೆ ಹೋದ್ರೆ ಮೊದಲು ನಾವು ಎಂಪಿ ಜಯರಾಜ್ ಬಗ್ಗೆ ಸ್ವಲ್ಪ ನೋಡ್ಬೇಕು. ಆತ ಬರೀ ದೈಹಿಕವಾಗಿ ಸ್ಟ್ರಾಂಗ್ ಇರಲಿಲ್ಲ, ಕುಸ್ತಿಪಟು ಕೂಡ ಆಗಿದ್ದ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಅವನಿಗೆ ಒಳ್ಳೆ ಪೊಲಿಟಿಕಲ್ ಕಾಂಟ್ಯಾಕ್ಟ್ಸ್ ಇತ್ತು. ಮುಖ್ಯವಾಗಿ ಆಗಿನ ಸಿಎಂ ದೇವರಾಜ ಅರಸು ಅವರ ಆಶೀರ್ವಾದ ಇತ್ತು ಅಂತ ಒಂದು ಮಾತು ಜೋರಾಗೇ ಇತ್ತು. ಅದರ ಜೊತೆಗೆ ಗರೀಬಿ ಹಟಾವ್ ಅಂತ ಒಂದು ಪೇಪರ್ ಬೇರೆ ನಡೆಸ್ತಿದ್ದ. ಇದು ಅವನಿಗೆ ಸಮಾಜದಲ್ಲಿ ಒಂಥರ ರೆಕಗ್ನಿಷನ್ ಕೊಡೋಕ್ ಮಾಡಿದ ಪ್ರಯತ್ನ ಇರ್ಬೋದೇನೋ. ಅದೇ ಸಮಯದಲ್ಲಿ ತಿಗಳರಪೇಟೆ ಗೋಪಿ ಅಂತ ಇನ್ನೊಬ್ಬ ಸ್ಟ್ರಾಂಗ್ ವ್ಯಕ್ತಿ ಇದ್ನಲ್ಲ, ಆತ ಕೂಡ ಕುಸ್ತಿಪಟು ಮತ್ತೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದ ಅಂತ ಕೇಳಿದ್ದೀನಿ. ಹೌದು, ಅದು ಗಮನಿಸಬೇಕಾದ ಅಂಶ. ಗೋಪಿ ಕೂಡ ಕುಸ್ತಿ ಹಿನ್ನೆಲೆಯವನು, ಪೋಸ್ಟಲ್ ನೌಕರ. ಆರಂಭದಲ್ಲಿ ಜಯರಾಜ್ ಮತ್ತು ಗೋಪಿ ಫ್ರೆಂಡ್ಸ್ ಆಗಿದ್ರು ಅಂತನೂ ಹೇಳ್ತಾರೆ. ಆದರೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಆಮೇಲೆ ಅದು ವೈಮನಸ್ಸಿಗೆ ತಿರುಗಿ ಶತ್ರುತ್ವನೇ ಆಯಿತು. ಗೋಪಿ ಸ್ವಲ್ಪ ನೇರನುಡಿಯ ವ್ಯಕ್ತಿ, ಸರ್ಕಾರಿ ಕೆಲಸ ಬಿಟ್ಟು ಪೂರ್ತಿ ಫೀಲ್ಡಿಗೆ ಇಳಿಯೋಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದ ಅಂತನೂ ಹೇಳಲಾಗತ್ತೆ. ಆದರೆ ಸಂದರ್ಭಗಳು ಅವನನ್ನ ಜಯರಾಜ್ ಎದುರು ನಿಲ್ಲಿಸಿದ್ವು. ಇವರಿಬ್ಬರ ನಡುವೆ ಕೋಲ್ಡ್ ವಾರ್ ನಡೀತಿದ್ದಾಗ್ಲೇ ಕೋತ್ವಾಲ್ ರಾಮಚಂದ್ರ ಎಂಟ್ರಿ ಆಗೋದಲ್ವಾ? ಕರೆಕ್ಟ್. ಕೋತ್ವಾಲ್ ರಾಮಚಂದ್ರ ಬಂದ್ಮೇಲ್ನೇ ಜಯರಾಜ್ ಜೊತೆಗಿನ ಪೈಪೋಟಿ ತೀಕ್ಷ್ಣ ಆಗಿದ್ದು. ಕೋತ್ವಾಲ್ ಕೂಡ ನಾಡಿನಾರಿ ವ್ಯಕ್ತಿ, ಅವನದೇ ಆದ ಪ್ರಭಾವ ಹಿಡಿತಾಯಿತು. ಇದು ಬರೀ ಎರಡು ಗ್ಯಾಂಗ್ ನಡುವಿನ ಫೈಟ್ ಆಗಿರಲಿಲ್ಲ. ಇದು ದೇವರಾಜ್ ಅರಸು ಆಮೇಲೆ ಬಂದ ಗುಂಡೂರು ರಾಯರ ಕಾಲದಲ್ಲೂ ಬೆಂಗಳೂರಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿದ್ದ ವಿಷಯ. ಇಬ್ಬರಿಗೂ ತಮ್ಮದೇ ಆದ ರಾಜಕೀಯ ಸಪೋರ್ಟರ್ಸ್ ಇದ್ರು. ಅದೇ ಅವರ ಬಲ ಆಗಿತ್ತು. ಈ ಪೈಪೋಟಿ ಎಲ್ಲಿಗೆ ತಲುಪಿತು ಕೊನೆಗೆ? ಅದರ ಕ್ಲೈಮ್ಯಾಕ್ಸ್ ಅಂದ್ರೆ 1986 ಅಲ್ಲಿ ಕೋತ್ವಾಲ್ ರಾಮಚಂದ್ರನ ಹತ್ಯೆ. ಲೋಧಾ ಕೃಷ್ಣಪ್ಪ ಲೇಔಟ್ನಲ್ಲಿರೋ ಅವನ ಮನೆಯಲ್ಲೇ ಆತನನ್ನ ಕೊಲೆ ಮಾಡಲಾಯಿತು, ತುಂಬಾ ಬರ್ಬರವಾಗಿ. ಓಹೋ, ಮನೆಯಲ್ಲೇನಾ? ಹೌದು. ಈ ಕೊಲೆ ಹಿಂದೆ ಜಯರಾಜ್ ಕೈವಾಡ ಇದೆ ಅನ್ನೋ ಆರೋಪಗಳು ಬಹಳ ಸ್ಟ್ರಾಂಗ್ ಆಗಿ ಕೇಳಬಂತು. ಇದು ಬರೀ ಅಂಡರ್ವರ್ಲ್ಡ್ನಲ್ಲ, ರಾಜಕೀಯ ವಲಯದಲ್ಲೂ ದೊಡ್ಡ ಸಂಚಲನ ಸೃಷ್ಟಿಸಿತ್ತು. ಅಧಿಕಾರದಲ್ಲಿದ್ದವರಿಗೂ ಇದರ ಬಿಸಿ ತಟ್ಟಿತ್ತು. ಕೋತ್ವಾಲ್ ಸತ್ಮೇಲೆ ಜಯರಾಜ್ನ ಪ್ರಭಾವ ಇನ್ನಷ್ಟು ಹೆಚ್ಚಾಯ್ತು ಅನ್ಕೊಂಡ್ರು ಎಲ್ರೂ. ಆದ್ರೆ ಆಮೇಲೆ ನಡೆದ ಅಡ್ವೊಕೇಟ್ ರಶೀದ್ ಕೊಲೆ ಕೇಸ್, ಅದು ಅವನ್ಗೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯ್ತು ಅಂತ ನಮ್ಮ ಆಕರಗಳು ಹೇಳ್ತವೆ. ಏನಿದು ರಶೀದ್ ಕೇಸ್? ಅದ್ರ ಎಫೆಕ್ಟ್ ಏನಾಯ್ತು? ಅಡ್ವೊಕೇಟ್ ಅಬ್ದುಲ್ ರಶೀದ್ ಆಗಿನ ಕಾಲದ ಒಬ್ಬ ಪ್ರಮುಖ ವಕೀಲರು. 1987ನಲ್ಲಿ ಅವರ ಹತ್ಯೆ ನಡೀತು. ಈ ಕೇಸಲ್ಲಿ ಎಂಪಿ ಜಯರಾಜ್ ಮುಖ್ಯ ಆರೋಪಿ ಅಂತ ಹೆಸರಿಸಲಾಯಿತು. ಇದು ಬರೀ ಒಂದು ಕೊಲೆ ಕೇಸಾಗಿ ಉಳಿಲಿಲ್ಲ, ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿತು. ಆಗ ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆಯವರ ಜನತಾ ಪಕ್ಷದ ಸರ್ಕಾರ ಇತ್ತು. ಈ ಕೊಲೆ ಆ ಸರ್ಕಾರದ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಆಗ್ತು. ಹೌದು, ಆಗಿನ ಗೃಹ ಸಚಿವ ಆರ್.ಎಲ್. ಜಾಲಪ್ಪನವರ ಮೇಲೆ ತನಿಖೆ ವಿಚಾರದಲ್ಲಿ ತುಂಬಾ ಒತ್ತಡ ಇತ್ತು ಅಂತ ವರದಿಯಾಗಿತ್ತು. ಅಷ್ಟೇ ಅಲ್ಲ, ತನಿಖೆ ವಿಚಾರದಲ್ಲಿ ಸ್ಟೇಟ್ ಪೊಲೀಸ್ ಮತ್ತೆ ಸಿಬಿಐ ನಡುವೆನೇ ಒಂಥರ ಸಂಘರ್ಷದ ವಾತಾವರಣ ಇತ್ತು ಅಂತಾನೂ ಕೇಳಿಬಂದಿತ್ತು. ಸಿಬಿಐಗೆ ಕೊಡೋಕೆ ರಾಜ್ಯ ಸರ್ಕಾರ ರೆಡಿ ಇರ್ಲಿಲ್ಲ ಅನ್ನೋ ಮಾತುಗಳೂ ಇದ್ವು. ಇದರ ಸೀರಿಯಸ್ನೆಸ್ ಗೊತ್ತಾಗೋಕೆ ಇನ್ನೊಂದು ವಿಷಯ ಅಂದ್ರೆ, ಈ ಕೇಸಲ್ಲಿ ಜಯರಾಜ್ ಪರವಾಗಿ ವಾದ ಮಾಡೋಕೆ ದೇಶದ ದೊಡ್ಡ ದೊಡ್ಡ ಲಾಯರ್ಸ್, ರಾಮ್ ಜೇಠ್ಮಲಾನಿ, ನಾನಿ ಪಾಲ್ಕಿವಾಲಾ ಅವರಂತವರು ಬೆಂಗಳೂರಿಗೆ ಬಂದಿದ್ರು. ಅಂದ್ರೆ ಯೋಚನೆ ಮಾಡಿ, ಇದು ಎಂಥ ಹೈ ಪ್ರೊಫೈಲ್ ಕೇಸ್ ಆಗಿತ್ತು ಅಂತ. ಆದ್ರೆ ಕೊನೆಗೇನಾಯ್ತು? ಎಷ್ಟೇ ದೊಡ್ಡ ಲಾಯರ್ಸ್ ಬಂದ್ರು, ಕೊನೆಗೆ ಜಯರಾಜ್ನ ಅರೆಸ್ಟ್ ಮಾಡಿದ್ರು. ತುಂಬಾ ದಿನ ವಿಚಾರಣೆ ನಡೀತು. ಸೇಲಂನ ಸ್ಪೆಷಲ್ ಕೋರ್ಟ್ನಲ್ಲಿ ಶಿಕ್ಷೆನೂ ಆಯಿತು. ಈ ಕೇಸಿಂದಾಗಿ ಅವನು ತುಂಬಾ ವರ್ಷ ಬೆಂಗಳೂರು ಸೆಂಟ್ರಲ್ ಜೈಲಲ್ಲೇ ಕಳಿಬೇಕಾಯ್ತು. ಇದು ಅವನ ಅಂಡರ್ವರ್ಲ್ಡ್ ಸಾಮ್ರಾಜ್ಯದ ಮೇಲೆ ದೊಡ್ಡ ಹೊಡೆತ ಕೊಡ್ತು.
ಜೈಲಲ್ಲಿದ್ರೂ ಜಯರಾಜ್ ಪವರ್ ಕಮ್ಮಿ ಆಗಿರ್ಲಿಲ್ಲ ಅಂತಾರಲ್ಲ, ಆದ್ರೆ ಅದೇ ಟೈಮಲ್ಲಿ ಅವನು ಗ್ಯಾಂಗ್ನಲ್ಲೇ ಒಡಕು ಶುರುವಾಯ್ತು ಅಂತ ನಮ್ಮ ಸೋರ್ಸಸ್ ಹೇಳುತ್ತೆ. ಅದು ಹೇಗೆ? ಇದು ನಿಜಕ್ಕೂ ಒಂದು ವಿಚಿತ್ರ ಬೆಳವಣಿಗೆ. ಜಯರಾಜ್ ಜೈಲಲ್ಲಿದ್ದಾಗಲೇ ಅವನ್ ಜೊತೆ ಕೋತ್ವಾಲ್ ಕೊಲೆ ಕೇಸಲ್ಲಿ ಜೈಲ್ ಸೇರಿದ್ದ, ಆಮೇಲೆ ಅವನ ಅತ್ಯಂತ ನಂಬಿಕಸ್ಥರು ಅಂತ ಅನ್ಕೊಂಡಿದ್ದ ಇಬ್ಬರು. ಪುಷ್ಪರಾಜ್ ಅಂದ್ರೆ ಕಾಟನ್ಪೇಟೆ ಪುಷ್ಪ ಅಂತ ಫೇಮಸ್ ಆಗಿದ್ದವನು, ಇನ್ನೊಬ್ಬ ರಾಜೇಂದ್ರ, ಬೆಕ್ಕಿನ ಕಣ್ಣು ರಾಜೇಂದ್ರ ಅಂತ ಕುಖ್ಯಾತಿ ಪಡೆದಿದ್ದವನು. ಇವರನ್ನ ಮುಗಿಸೋಕೆ ಜಯರಾಜ್ ಪ್ಲಾನ್ ಮಾಡ್ದ ಅನ್ನೋ ಆರೋಪ ಬಂತು. ನಿಜವಾಯ್ತಾ? ಹೇಗೆ? ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಜೈಲ್ನಲ್ಲೇ ಅವರಿಗೆ ಕೊಡುವ ಊಟದಲ್ಲಿ ಸೈನೈಡ್ ಮಿಕ್ಸ್ ಮಾಡಿ ಕೊಂದೋಕೆ ಟ್ರೈ ಮಾಡಿದ್ರು ಅಂತ. ಆದರೆ ಆ ಪ್ಲಾನ್ ಫೇಲ್ ಆಯ್ತು. ಓ ಮೈ ಗಾಡ್! ಈ ಘಟನೆ ನಡೀತಾ? ಇದರಿಂದ ಅವರಿಬ್ರು ಖಂಡಿತ. ಈ ಘಟನೆ ಆದ್ಮೇಲೆ ಪುಷ್ಪ ಮತ್ತು ರಾಜೇಂದ್ರ ಜಯರಾಜ್ನಿಂದ ಪೂರ್ತಿ ದೂರಾದ್ರು, ಅವನ ವಿರೋಧಿಗಳಾದ್ರು. ಇದಕ್ ಮುಂಚೆನೆ ಇವರಿಬ್ರಿಗೂ ಒಂಥರ ಗುರುಸ್ಥಾನದಲ್ಲಿದ್ದ ಕುರುಬರಪೇಟೆ ರಾಜ ಅನ್ನೋನ ಕೊಲೆ ಆಗಿತ್ತು. ಆ ಕೊಲೆ ಹಿಂದೆ ಜಯರಾಜ್ ಕೈವಾಡ ಇದೆ ಅಂತ ಇವ್ರಿಗೆ ಡೌಟ್ ಇತ್ತಂತೆ. ಈ ಸೈನೈಡ್ ಘಟನೆ ಆ ಡೌಟನ್ನು ಖಚಿತಪಡಿಸಿ ಸೇಡಿನ ಕಿಡಿ ಹೊತ್ಸಿತು. ಯಾಕೆ ಒಬ್ಬ ಲೀಡರ್ ತನ್ನ ನಂಬಿಕಸ್ಥರನ್ನೇ ಮುಗ್ಸೋಕ್ ನೋಡ್ತಾನೆ? ಅದು ಅಧಿಕಾರದ ಆಂತರಿಕ ಪೈಪೋಟಿನ ಅಥವಾ ಹೊರಗಡೆ ಹಿಡಿತ ತಪ್ಪಿ ಹೋಗುತ್ತೆ ಅನ್ನೋ ಭಯಾನ ಗೊತ್ತಿಲ್ಲ. ಆದ್ರೆ ಇದು ಆಗಿನ ಅಂಡರ್ವರ್ಲ್ಡ್ನ ಕಾಂಪ್ಲೆಕ್ಸಿಟಿಯನ್ನ ತೋರಿಸುತ್ತೆ. ಈ ಇಂಟರ್ನಲ್ ಫೈಟ್ ಶುರುವಾದ್ಮೇಲೆ ಇದರ ರಿಸಲ್ಟ್ ಏನಾಯ್ತು ಅಂದ್ರೆ, ಪುಷ್ಪ ಮತ್ತು ರಾಜೇಂದ್ರ ಗ್ಯಾಂಗ್ ಸೇರ್ಕೊಂಡು ಜಯರಾಜ್ನ ರೈಟ್ ಹ್ಯಾಂಡ್ ಅಂತಿದ್ದ ಬಲರಾಮ ಅನ್ನೋನ್ ಮೇಲೆ ಅಟ್ಯಾಕ್ ಮಾಡಿದ್ರು. ಬೆಂಗಳೂರಿನ ಐಲ್ಯಾಂಡ್ಸ್ ಹೋಟೆಲ್ ಹತ್ರ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಇದು ಜೈಲಲ್ಲಿದ್ದ ಜಯರಾಜ್ಗೆ ಡೈರೆಕ್ಟ್ ಚಾಲೆಂಜ್ ಆಗಿತ್ತು. ಆ ಅಟ್ಯಾಕ್ನಲ್ಲಿ ಬಲರಾಮ ಬದುಕುಳಿದ್ರು. ಇದು ಜಯರಾಜ್ ವಿರೋಧಿ ಬಣ ಎಷ್ಟು ಸ್ಟ್ರಾಂಗ್ ಆಗ್ತಿದೆ ಅನ್ನೋದಕ್ಕೆ ಸೂಚನೆ ಕೊಡ್ತು. ಜಯರಾಜ್ ವಿರೋಧಿಗಳು ಜಾಸ್ತಿ ಆಗ್ತಿದ್ದ ಹಾಗೆ ಬೆಂಗಳೂರು ಅಂಡರ್ವರ್ಲ್ಡ್ ನಲ್ಲಿ ಇನ್ನೊಂದು ಹೊಸ ಹೆಸರು ಮುನ್ನೆಲೆಗೆ ಬಂತು ಅಂತ ಹೇಳ್ತಾರೆ. ಅದು ಮುತ್ತಪ್ಪ ರೈ. ಅವರ ಎಂಟ್ರಿ ಯಾವಾಗ, ಹೇಗಾಯ್ತು? ಹೌದು, ಮುತ್ತಪ್ಪ ರೈ ಮೂಲತಃ ದಕ್ಷಿಣ ಕನ್ನಡದ ಪುತ್ತೂರಿನವರು. ಮೊದಲು ವಿಜಯ ಬ್ಯಾಂಕ್ನಲ್ಲಿ ಆಫೀಸರ್ ಆಗಿದ್ರು. ಆಮೇಲೆ ಆ ಕೆಲಸ ಬಿಟ್ಟು ಬೆಂಗಳೂರಿಗೆ ಬಂದ್ರು. ಹೋಟೆಲ್, ಬಾರ್, ರೆಸ್ಟೋರೆಂಟ್ ಬಿಸ್ನೆಸ್ ಶುರು ಮಾಡಿದ್ರು. ರಿಯಲ್ ಎಸ್ಟೇಟ್ನಲ್ಲೂ ಇದ್ರು. ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಡ್ವೊಕೇಟ್ ರಶೀದ್ ಕೊಲೆ ಕೇಸ್ ಟೈಮಲ್ಲಿ ಆಗಿನ ಗೃಹ ಸಚಿವ ಜಾಲಪ್ಪನವರ ಪರವಾಗಿ ಏನೋ ಕೆಲಸ ಮಾಡಿದ್ರು. ಅದರಿಂದ ಅವರಿಗೆ ಕೆಲವು ಪ್ರಭಾವಿ ಪೊಲೀಸ್ ಆಫೀಸರ್ಸ್ ಮತ್ತೆ ರಾಜಕಾರಣಿಗಳ ಪರಿಚಯ ಇತ್ತು ಅಂತ ಹೇಳಲಾಗತ್ತೆ. ಓಕೆ, ಹಾಗಾದ್ರೆ ಜಯರಾಜ್ನಿಂದ ದೂರ ಆದ ಪುಷ್ಪ, ರಾಜೇಂದ್ರ ಆಮೇಲೆ ಚಕ್ರೆ ಇಂಥವ್ರಿಗೆಲ್ಲ ಮುತ್ತಪ್ಪ ರೈ ಆಶ್ರಯ ಕೊಟ್ರು ಅಂತ ಒಂದು ಮಾತಿದೆಯಲ್ಲ, ಅದು ಹೇಗೆ ಜಯರಾಜ್ ಎಂಡ್ಗೆ ಕಾರಣವಾಯಿತು? ಹೌದು, ವರದಿಗಳು ಹೇಳೋ ಹಾಗೆ ಜಯರಾಜ್ನ ಸ್ಟ್ರಾಂಗ್ ಎನಿಮೀಸ್ ಆಗಿದ್ದ ಈ ಗುಂಪಿಗೆ ಮುತ್ತಪ್ಪ ರೈ ತನ್ನ ಪುತ್ತೂರಿನ ತೋಟದ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ರು, ಎಲ್ಲ ವ್ಯವಸ್ಥೆ ಮಾಡಿದ್ರು ಅಂತ. ಇದು ಆಕ್ಚುಲಿ ಜಯರಾಜ್ನ ಮುಗ್ಸೋಕೆ ಒಂದು ದೊಡ್ಡ ಪ್ಲಾನ್ನ ಭಾಗವಾಗಿತ್ತು ಅಂತಾನೆ ತುಂಬಾ ಜನ ಅನ್ಕೋತಾರೆ. ಜಯರಾಜ್ನ ಕೊಲ್ಲೋಕೆ ತುಂಬಾ ಸಲ ಟ್ರೈ ಮಾಡಿದ್ರು. ಬೆಂಗಳೂರಿನ ಕನಿಷ್ಕ ಹೋಟೆಲ್ ಹತ್ರ ಅವನ ಮೇಲೆ ಅಟ್ಯಾಕ್ ಕೂಡ ನಡೀತು. ಅದೇ ಅಸಲಿ ಜಯರಾಜ್ ಎಸ್ಕೇಪ್ ಆಗಿದ್ದ. ಫೈನಲಿ ಆ ಅಟ್ಯಾಕ್ ಸಕ್ಸಸ್ ಆಗಿದ್ದು ಯಾವಾಗ, ಹೇಗೆ? ಅದು ನವೆಂಬರ್ 21, 1989. ಜಯರಾಜ್ ಒಂದು ಕೇಸ್ಗೆ ಕೋರ್ಟಿಗೆ ಹೋಗಿ ವಾಪಸ್ ತನ್ನ ಲಾಯರ್ ಜೊತೆ ಅಂಬಾಸಡರ್ ಕಾರ್ನಲ್ಲಿ ಬರ್ತಿದ್ದ. ಲಾಲ್ಬಾಗ್ ವೆಸ್ಟ್ ಗೇಟ್ ಹತ್ರ, ಅಂದ್ರೆ ಈಗಿನ ಅಶೋಕ ಪಿಲ್ಲರ್ ಹತ್ರ ಅನ್ಸುತ್ತೆ, ಒಂದು ಫಿಯೇಟ್ ಕಾರ್ನಲ್ಲಿ ಬಂದ ಟೀಮ್ ಅವನ ಕಾರ್ನ ಅಡ್ಡ ಹಾಕಿ ಮನಬಂದಂತೆ ಶೂಟ್ ಮಾಡಿದ್ರು. ಅಯ್ಯೋ! ಆ ಅಟ್ಯಾಕ್ನಲ್ಲಿ ಜಯರಾಜ್ ಸ್ಪಾಟ್ನಲ್ಲೇ ಸತ್ತೋದ. ಅದು ಬೆಂಗಳೂರು ಅಂಡರ್ವರ್ಲ್ಡ್ನ ಒಂದು ಯುಗದ ಅಂತ್ಯ ಅಂತಾನೆ ಹೇಳಬಹುದು. ಈ ಕೊಲೆ ಹಿಂದೆ ಮುತ್ತಪ್ಪರೈ ಕೈವಾಡ ಇದೆ ಎನ್ನೋ ಆರೋಪ ತುಂಬಾ ಸ್ಟ್ರಾಂಗ್ ಆಗಿದೆ ಅಲ್ವಾ? ಹೌದು. ಬಹಳಷ್ಟು ಮೂಲಗಳ ಪ್ರಕಾರ ರೈನೇ ಮುಂದೆ ನಿಂತು ಈ ಆಪರೇಷನ್ ಪ್ಲಾನ್ ಮಾಡಿ ನಡೆಸಿದ್ದು ಅಂತ ಹೇಳಲಾಗುತ್ತೆ. ಈ ಕೊಲೆ ಆದ್ಮೇಲೆ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಮುತ್ತಪ್ಪ ರೈ ಇಂಡಿಯಾ ಬಿಟ್ಟು ದುಬೈಗೆ ಹೋದ್ರು. ಈ ಘಟನೆ ಬೆಂಗಳೂರು ಅಂಡರ್ವರ್ಲ್ಡ್ನಲ್ಲಿ ಒಂದು ದೊಡ್ಡ ಪವರ್ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡ್ತು. ಜೊತೆಗೆ ರೈ ಮುಂದಿನ ಡಾನ್ ಆಗಿ ಬೆಳೆಯೋಕೆ ದಾರಿ ಮಾಡಿಕೊಡ್ತು. ಜಯರಾಜ್ ಯುಗ ಮುಗಿದ್ಮೇಲೆ ಆ ಜಾಗ ತುಂಬಕ್ಕೆ ಕಾಂಪಿಟಿಷನ್ ಶುರುವಾಯ್ತು, ಸಹಜನೆ. ಆಗ ಬಂದ ಹೆಸರುಗಳಲ್ಲಿ ಆಯಿಲ್ ಕುಮಾರ್ ಕೂಡ ಒಬ್ಬ. ಅವನ ಸ್ಟೋರಿ ಏನು? ಹೌದು, ಜಯರಾಜ್ ಹೋದ್ಮೇಲೆ ಆ ಜಾಗ ತುಂಬೋಕೆ ಟ್ರೈ ಮಾಡಿದವರಲ್ಲಿ ಆಯಿಲ್ ಕುಮಾರ್ ಅಲಿಯಾಸ್ ಬೂಟ್ ಹೌಸ್ ಕುಮಾರ್ ಮುಖ್ಯವಾದವನು. ಅವನ ಬ್ಯಾಕ್ಗ್ರೌಂಡ್ ಕೂಡ ಇಂಟ್ರೆಸ್ಟಿಂಗ್. ಮೂಲತಃ ಚಿತ್ರದುರ್ಗದವನು. ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ ಹತ್ರ ಚಪ್ಲಿ ಅಂಗಡಿ ಅಂದ್ರೆ ಬೂಟ್ ಹೌಸ್ ಇಟ್ಕೊಂಡಿದ್ದ. ಆಮೇಲೆ ಇಲ್ಲಿಗಲ್ ಡೀಸೆಲ್ ಸೀಮೆಣ್ಣೆ ದಂಧೆ ಅಂದ್ರೆ ಆಯಿಲ್ ಮಾಫಿಯಾದಲ್ಲಿ ದೊಡ್ಡ ಹೆಸರು ಮಾಡ್ದ. ಕೋತ್ವಾಲ್ ಜೊತೆಗೂ ಲಿಂಕ್ ಇತ್ತಂತೆ. ಹೌದು, ಕೋತ್ವಾಲ್ ರಾಮಚಂದ್ರ ಜೊತೆಗೂ ಅವನಿಗೆ ಕಾಂಟ್ಯಾಕ್ಟ್ ಇತ್ತು ಅಂತ ಹೇಳ್ತಾರೆ. ಜಯರಾಜ್ ಜೈಲಲ್ಲಿದ್ದಾಗ ಇವನು ತನ್ನ ದಂಧೆನ ಬೆಂಗಳೂರಿನಲ್ಲೆಲ್ಲ ವಿಸ್ತರಿಸಿದ್ದ. ಆದ್ರೆ
ಇವನ ಆಟನೂ ಹೆಚ್ಚು ಕಾಲ ನಡಿಲಿಲ್ಲ. 1990ಯಲ್ಲಿ ಅವನ ವಿರೋಧಿಗಳೇ ಅವನನ್ನ ಕೊಲೆ ಮಾಡಿದ್ರು. ಆಯಿಲ್ ಕುಮಾರ್ ನಂತರ ಬಂದ ಇನ್ನೊಂದೆಸರು ಡೆಡ್ಲಿ ಸೋಮ. ನಿಜವಾದ ಹೆಸರು ಶೇಖರ್ ಅಂತ. ಇವನ ಕಥೆನೂ ಬಹಳ ವಾಯ್ಲೆಂಟ್ ಆಗಿದೆ ಅಂತಾರೆ. ಹೌದು, ಡೆಡ್ಲಿ ಸೋಮ ಅವನ ರೈವಲ್ ಆಗಿದ್ದ ನಾಗಾ ಅನ್ನೋನ ಜೊತೆಗಿನ ವೈಷಮ್ಯದಿಂದ ಈ ಲೋಕಕ್ಕೆ ಬಂದ ಅಂತ ಹೇಳಲಾಗುತ್ತೆ. ನಸ್ರೀನ್ ಅನ್ನೋ ಹುಡುಗಿ ಕಿಡ್ನ್ಯಾಪ್ ಮತ್ತು ಮರ್ಡರ್ ಕೇಸ್ನಲ್ಲಿ ಇವನು ಮೇನ್ ಅಕ್ಯೂಸ್ಡ್ ಆಗಿದ್ದ. ಇವನು ತುಂಬಾ ಡೇಂಜರಸ್ ಅಂತ ಪರಿಗಣಿಸಲಾಗಿತ್ತು. ತುಂಬಾ ಸಲಿ ಪೊಲೀಸ್ ಕೈಯಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ದ. ಕೊನೆಗೇನಾದ? ಕೊನೆಗೆ 2005ರಲ್ಲಿ ಪೊಲೀಸ್ ಎನ್ಕೌಂಟರ್ನಲ್ಲಿ ಸತ್ತೋದ. ಆದರೆ ಆ ಎನ್ಕೌಂಟರ್ ಬಗ್ಗೆಲೂ ಸಾಕಷ್ಟು ಕಾಂಟ್ರವರ್ಸಿಗಳದ್ವು. ಅದು ನಿಜವಾದ ಎನ್ಕೌಂಟ್ರಾ ಅಥವಾ ಫೇಕ್ ಎನ್ಕೌಂಟ್ರಾ ಅಂತ ಚರ್ಚೆಗಳು ನಡೆದವು. ನಿಜಕ್ಕೂ ಇದು ಗಮನಿಸಬೇಕಾದ ವಿಷಯ. ಜಯರಾಜ್, ಕೋತ್ವಾಲ್, ಆಯಿಲ್ ಕುಮಾರ್, ಡೆಡ್ಲಿ ಸೋಮ ಈ ಪರಂಪರೆ ಆಮೇಲೂ ಕಂಟಿನ್ಯೂ ಆಯ್ತಾ? ಆಮೇಲೂ ಸೈಲೆಂಟ್ ಸುನಿಲ, ಹೆಬ್ಬಿಟ್ ಮಂಜ ಈ ಥರದ ಹೊಸ ಜನರೇಷನ್ ಡಾನ್ಗಳು ಬಂದ್ರು. ಈ ಇಡೀ ಲಾಂಗ್ ಪೀರಿಯಡ್ನಲ್ಲಿ ಅಂದ್ರೆ ಜಯರಾಜ್ ಕಾಲದಿಂದ ಹಿಡಿದು ಇತ್ತೀಚಿನ ವರ್ಷಗಳವರೆಗೂ ಪೊಲೀಸರ ಪಾತ್ರ ಕೂಡ ಬಹಳ ಕಾಂಪ್ಲೆಕ್ಸ್ ಆಗಿದೆ, ಚರ್ಚೆಗೆ ಗ್ರಾಸವಾಗಿದೆ. ಒಂದ್ ಕಡೆ ಕ್ರೈಮ್ ಕಂಟ್ರೋಲ್ ಮಾಡೋಕೆ ಎನ್ಕೌಂಟರ್ಗಳಂತ ಕಠಿಣ ಕ್ರಮ ತಗೊಂಡ್ರೆ, ಇನ್ನೊಂದು ಕಡೆ ಬಿ ಅಶೋಕ್ ಕುಮಾರ್ ಅವರಂತ ಕೆಲವು ಸೀನಿಯರ್ ಆಫೀಸರ್ಸ್ ಮೇಲೇನೆ ಕರಪ್ಷನ್ ಆರೋಪಗಳು, ಈ ಪಾತಕಿಗಳ ಜೊತೆ ಲಿಂಕ್ ಇದೆ ಅನ್ನೋ ಆರೋಪಗಳೇ ಬಂದು. ಇದು ಕಾನೂನು ಪಾಲಕರು ಮತ್ತೆ ಕಾನೂನು ಮುರಿಯೋರ ನಡುವಿನ ಆ ತೆಳುವಾದ ಗೆರೆ ಎಷ್ಟಿದೆ ಅಂತ ತೋರಿಸುತ್ತೆ. ಹಾಗಾದ್ರೆ ನಾವು ನೋಡಿದ ಈ ಎಲ್ಲಾ ಘಟನೆಗಳು, ವ್ಯಕ್ತಿಗಳ ಕಥೆಗಳು ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಬೆಂಗಳೂರಿನ ಭೂಗತ ಜಗತ್ತು ಅನ್ನೋದು ಬರೀ ಕ್ರಿಮಿನಲ್ಗಳ ಲೋಕ ಆಗಿರಲಿಲ್ಲ. ಅದು ಎಷ್ಟು ಕಾಂಪ್ಲೆಕ್ಸ್ ಆಗಿತ್ತು, ಮತ್ತೆ ಮುಖ್ಯವಾಗಿ ರಾಜಕೀಯದ ಜೊತೆ ಎಷ್ಟು ಆಳವಾಗಿ ಕನೆಕ್ಟ್ ಆಗಿತ್ತು ಅನ್ನೋದು ಕ್ಲಿಯರ್ ಆಗತ್ತೆ ಅಲ್ವಾ? ಅಧಿಕಾರದ ಆಟ, ದುಡ್ಡಿನ ಆಸೆ, ವೈಯಕ್ತಿಕ ದ್ವೇಷ, ಸೇಡು ಇದೆಲ್ಲ ಸೇರಿ ಒಂದು ದೊಡ್ಡ ನೆಟ್ವರ್ಕ್ ಆಗಿತ್ತು. ಖಂಡಿತ. ಒಬ್ಬನ ಏಳಿಗೆ ಇನ್ನೊಬ್ಬನ ಪತನಕ್ಕೆ ಕಾರಣ ಆಗ್ತಿತ್ತು, ಅಥವಾ ಒಬ್ಬನ ಪತನ ಹಲವರ ಏಳಿಗೆಗೆ ದಾರಿ ಮಾಡಿಕೊಡ್ತಿತ್ತು. ಕಾನೂನು ಹೋರಾಟಗಳು ಬರೀ ಕೋರ್ಟ್ ಹಾಲ್ಗೆ ಸೀಮಿತವಾಗಿರಲಿಲ್ಲ. ಅವು ತೆರೆಮರೆಯಲ್ಲಿ ನಡೆಯೋ ಪ್ಲಾನ್ಗಳು, ರಾಜಕೀಯ ಒತ್ತಡಗಳು, ಕೆಲವೊಮ್ಮೆ ಪೊಲೀಸ್ ಸಿಸ್ಟಮ್ ಒಳಗಿನ ಪಾಲಿಟಿಕ್ಸ್ ಎಲ್ಲದರ ಮೇಲೂ ಎಫೆಕ್ಟ್ ಮಾಡ್ತಿದ್ವು. ನಾವು ನೋಡಿದ ಈ ಮೂಲಗಳಿಂದ ಗೊತ್ತಾಗೋದೇನಪ್ಪ ಅಂದ್ರೆ, ಈ ವ್ಯಕ್ತಿಗಳ ಏಳುಬೀಳುಗಳ ಹಿಂದೆ ಬರೀ ಅವರ ಪರ್ಸನಲ್ ಕೆಪಾಸಿಟಿ ಅಷ್ಟೇ ಅಲ್ಲ, ಆಗಿನ ಸಮಾಜ, ಆರ್ಥಿಕ ಪರಿಸ್ಥಿತಿ, ರಾಜಕೀಯ ಶಕ್ತಿಗಳು ಎಲ್ಲವೂ ದೊಡ್ಡ ಪಾತ್ರ ವಹಿಸಿವೆ. ನಮ್ಮ ಈ ವಿವರವಾದ ಚರ್ಚೆಯ ನಂತರ ಕೇಳುಗರ ಮನಸ್ಸಲ್ಲೊಂದು ಪ್ರಶ್ನೆ ಬರ್ಬೋದು. ಇತಿಹಾಸದ ಈ ರಕ್ತಸಿಕ್ತ ಅಧ್ಯಾಯಗಳು, ಈ ಸಂಘರ್ಷಗಳು ಬೆಂಗಳೂರಿನ ಇವತ್ತಿನ ಸಮಾಜದ ಮೇಲೆ, ರಾಜಕೀಯದ ಮೇಲೆ ಯಾವ ಥರದ ಪ್ರಭಾವ ಬೀರಿದೆ? ಆ ಕಾಲದ ನೆರಳುಗಳು ಈಗಲೂ ಪೂರ್ತಿಯಾಗಿ ಮಾಯವಾಗಿವೆಯಾ, ಅಥವಾ ಅವುಗಳ ರೂಪ ಬದಲಾಗಿದೆಯಾ? ಇದು ನಾವು ಯೋಚನೆ ಮಾಡಬೇಕಾದ ಒಂದು ಗಂಭೀರವಾದ ವಿಚಾರ ಅನ್ಸುತ್ತೆ.